ಹಲೋ ಆಲ್ ಪ್ರೆಗ್ನೆಂಟ್ ಲೇಡೀಸ್, ನಾನು ಗಂಗಾ. ನನ್ನ ಚಾನೆಲ್ ಹೀರೋ ಅಮ್ಮ ಕನ್ನಡ ಬ್ಲಾಗ್ಸ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ಈ ವಿಡಿಯೋ ಎಲ್ಲಾ ಪ್ರೆಗ್ನೆಂಟ್ ಮಹಿಳೆಯರಿಗೆ ಬಹಳನೇ ಇಂಟ್ರೆಸ್ಟಿಂಗ್ ಆಗಿರ್ತದ, ಎಕ್ಸೈಟಿಂಗ್ ಆಗಿರ್ತದ, ಹಾಗೆ ಫನ್ ಕೂಡ ಆಗಿರ್ತದ. ಯಾಕಂದ್ರೆ ಈ ವಿಡಿಯೋನಾಗ ನಾನು ಜೆಂಡರ್ ಪ್ರೆಡಿಕ್ಷನ್ ಮಾಡ್ತಾ ಇದ್ದೀನಿ ಕೆಲವೊಂದು ನಂಬಿಕೆಗಳ ಆಧಾರದ ಮೇಲೆ. ಬಟ್ ಇವೆಲ್ಲ 100% ನಿಜಾನೇ ಅಂತ ಹೇಳೋ ಹಾಗಿಲ್ಲ. ಬಿಕಾಸ್ ಇದೆಲ್ಲ ಓಲ್ಡ್ ವೈಫ್ ಸ್ಟೇಲ್ಸ್. ಅಂದ್ರೆ ಈಗ ನಾವು ಪ್ರೆಗ್ನೆಂಟ್ ಆದಾಗ ಎಷ್ಟೊಂದು ಜನ ನಮ್ದು ಲಕ್ಷಣಗಳು ನೋಡಿ ಹೇಳ್ತಿರ್ತಾರೆ, ಸುಮ್ಮನೆ ಗೆಸ್ ಮಾಡ್ತಿರ್ತಾರೆ, ಅವ್ರೊಂದು ಪ್ರೆಡಿಕ್ಟ್ ಮಾಡ್ತಿರ್ತಾರೆ. ನೀನ್ ಫುಲ್ ಗ್ಲೋ ಬಂದ್ಬಿಟ್ಟದ್ ನಿನ್ ಮುಖದ ಮೇಲೆ, ಸೊ ನಿನ್ನ ಗಂಡ್ ಮಗುನೇ ಆಗ್ತದ ಅಂತ, ಅಥವಾ ನಮ್ ಬೆಲ್ಲಿ ಶೇಪ್ ಮೇಲೆ ಅವ್ರು ಗೆಸ್ ಮಾಡ್ತಿರ್ತಾರ. ಸೊ ಇಂಥ ಒಂದು ಲಕ್ಷಣಗಳ ಮೇಲೆ ಅವ್ರು ಹೇಳ್ತಿರ್ತಾರ. ಅಥವಾ ನಾವು ಪ್ರೆಗ್ನೆಂಟ್ ಆಗಿದ್ದಾಗ ನಮಗೂ ಒಂದು ಕ್ಯೂರಿಯಾಸಿಟಿ ಇರ್ತದ, ಗಂಡ್ ಮಗು ಆಗುತ್ತೋ ಹೆಣ್ಮಗು ಆಗುತ್ತೋ ಅಂತ ತಿಳ್ಕೊಬೇಕಂತ. ಸೊ ನಮಗ ಏನೇನ್ ಲಕ್ಷಣಗಳು ಕಾಣಿಸ್ತಿರ್ತಾವ ಅದರ ಬೇಸಿಸ್ ಮೇಲೂ ತಿಳ್ಕೊಬೇಕಂತ ಆಸೆ ಇರ್ತದ. ಸೊ ಈ ವಿಡಿಯೋನಾಗ ನಾನು ಅಂತ ಯಾವ್ಯಾವ ಲಕ್ಷಣಗಳ ಅದ್ರ ಮೇಲೆ ನಾವು ಕಂಡು ಹಿಡಿಬಹುದು ನಮಗ್ ಗಂಡ್ ಮಗು ಆಗುತ್ತೋ ಹೆಣ್ಮಗು ಆಗುತ್ತೋ ಅಂತ. ಬಟ್ ಅದೇ ಹೇಳ್ತಾ ಇದ್ದೀನಿ, ಇದು ಯಾವ್ದು 100% ನಿಜ ಅಲ್ಲ, ಇದು ಜಸ್ಟ್ ಫಾರ್ ಫನ್ ಸಲುವಾಗಿ. ಓಕೆ, ನಮಗ ಗಂಡ್ ಮಗು ಆಗುತ್ತೋ ಹೆಣ್ಮಗು ಆಗುತ್ತೋ ಅಂತ ಗೊತ್ತಿರೋದು ದೇವ್ರಿಗೆ ಮಾತ್ರ, ಅಥವಾ ನಾವು ಸ್ಕ್ಯಾನ್ ಮಾಡ್ಕೊಂಡ್ರೆ ಗೊತ್ತಾಗ್ತದ. ಬಟ್ ಇಂಡಿಯಾದಾಗ ಜೆಂಡರ್ ರಿವೀಲ್ ಮಾಡೋ ಹಾಗಿಲ್ಲ, ಅದು ಬ್ಯಾನ್ ಅದ. ಸೊ ಹಾಗಾಗಿ ನಮ್ಗೆ ಡೆಲಿವರಿ ಆಗೋವರೆಗೂ 100% ಯಾರು ಕರೆಕ್ಟ್ ಆಗಿ ಗೆಸ್ ಮಾಡಕ್ ಆಗಂಗಿಲ್ಲ. ಸೊ ಇದೇನೇನು ನಾನು ಈ ವಿಡಿಯೋದಾಗ ಲಕ್ಷಣಗಳು ಹೇಳತ್ತೀನಿ ಅದು ಕೂಡ ಜಸ್ಟ್ ಫಾರ್ ಫನ್ ಸಲುವಾಗಿ. ಸೊ ಈ ಫನ್ ಗೇಮ್ ಅಲ್ಲಿ ನೀವು ಕೂಡ ಭಾಗವಹಿಸಿ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಬೇಗ ಬೇಗ ಒಂದು ಪೇಪರ್ ಪೆನ್ ತಗೊಂಡು ಈ ವಿಡಿಯೋ ನೋಡ್ರಿ. ನಾನು ಒಂದೊಂದಾಗಿ ಲಕ್ಷಣಗಳು ಹೇಳ್ತಾ ಹೋಗ್ತೀನಿ. ನೀವೇನ್ ಮಾಡ್ರಿ, ಆ ಪೇಪರ್ನಾಗ ಬಾಯ್ ಒಂದ್ ಕಡೆ ಗರ್ಲ್ ಒಂದ್ ಕಡೆ ಹಾಕಿ 2 ಕಾಲಮ್ ಮಾಡಿ ನಾನು ಏನೇನು ಹೇಳ್ತಾ ಹೋಗ್ತೀನಿ, ನಿಮಗ ಯಾವ ಲಕ್ಷಣಗಳ ಫೀಲ್ ಆಗ್ಲತ್ತವ ಅಂತದಕ್ಕೆ ಆ ಸೈಡ್ ಟಿಕ್ ಹಾಕ್ಬೇಕು. ನೀವು ನಾ ಗಂಡ್ ಮಗು ಲಕ್ಷಣ ಹೇಳಿದ್ನಂದ್ರ ನಿಮಗೆ ಅದು ಫೀಲ್ ಆಗ್ತೈತಂದ್ರ ಆ ಸೈಡ್ ಟಿಕ್ ಹಾಕ್ಬೇಕು. ಗರ್ಲ್ದು ಬೇಬಿಗೆ ಯಾವ ಲಕ್ಷಣ ನಿಮಗೆ ಹಂಗೆ ಇತ್ತು ಅಂತಂದ್ರ ಆ ಕಡೆ ಟಿಕ್ ಹಾಕ್ಬೇಕು. ಓಕೆ, ಸೊ ಲಾಸ್ಟ್ ಅಲ್ಲಿ ನೋಡ್ಕೊಳ್ಳಿ ಯಾವ ಕಡೆ ಜಾಸ್ತಿ ಟಿಕ್ ಇರ್ತದ ನಿಮ್ಗೆ ಆ ಮಗು ಆಗುತ್ತ ಅಂತ. ಬಟ್ ಇದು ನಾ ಹೇಳದಂಗ 100% ನಿಜ ಅಲ್ಲ, ಜಸ್ಟ್ ಫಾರ್ ಫನ್. ಓಕೆ, ಶುರು ಮಾಡೋಣ. ಶುರು ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹಾಗೆ ಶೇರ್ ಕೂಡ ಮಾಡ್ರಿ. ಫಸ್ಟ್ ಏನಂದ್ರ ಹಾರ್ಟ್ ರೇಟ್ ಮೇಲೂ ಗೆಸ್ ಮಾಡ್ಬೋದು ಬಾಯ್ ಆಗುತ್ತೋ ಗರ್ಲ್ ಆಗುತ್ತೋ ಅಂತ. ಡಾಕ್ಟರ್ ಹತ್ರ ಸ್ಕ್ಯಾನ್ ಹೋದಾಗ ಹಾರ್ಟ್ ರೇಟ್ ಎಲ್ಲ ಅದು ಸ್ಕ್ಯಾನ್ ರಿಪೋರ್ಟ್ ಅಲ್ಲಿ ಬರ್ದಿರ್ತಾರ ನೋಡಿ. ಸೊ ಅದ ನೋಡ್ಕೊಂಡು ನಾವು ತಿಳ್ಕೊಬಹುದು ಹಾರ್ಟ್ ರೇಟ್ ಏನಿದೆ ನಮ್ಮ ಮಗುದಂತ. ಅದ್ ನೋಡ್ಕೋರಿ. 40 beats per minute ಗಿಂತ ಕಡಿಮೆ ಇದ್ರೆ, ಅಂದ್ರೆ 140 BPM ಗಿಂತ ಕಡಿಮೆ ಇದ್ರೆ ಗಂಡ್ ಮಗು ಆಗುತ್ತಂತ ಹೇಳ್ತಾರ. 140 BPM ಗಿಂತ ಜಾಸ್ತಿ ಇದ್ರೆ ಹೆಣ್ಮಗು ಆಗುತ್ತಂತ ಹೇಳ್ತಾರ. ಸೊ ಮೂವಿಂಗ್ ಆನ್. ನೆಕ್ಸ್ಟ್ ಏನಂದ್ರೆ ನಮ್ ಸ್ಕಿನ್ ಆಧಾರದ ಮೇಲೂ ಗೆಸ್ ಮಾಡ್ತಾರ. ಅಂದ್ರೆ ಈಗ ನಮ್ ಸ್ಕಿನ್ ಕ್ಲಿಯರ್ ಆಗಿತ್ತು, ಏನೂ ಪಿಂಪಲ್ಸ್ ಇರ್ಲಿಲ್ಲ, ಏನಿರ್ಲಿಲ್ಲ, ಕ್ಲಿಯರ್ ಆಗಿ ಗ್ಲೋಯಿಂಗ್ ಆಗಿತ್ತು ಸ್ಕಿನ್ ಅಂತಂದ್ರ ಅವಾಗ ಗಂಡ್ ಮಗು ಆಗುತ್ತಂತ ಹೇಳ್ತಾರ. ಇನ್ನೊಂದೇನಂದ್ರ ನಮ್ ಸ್ಕಿನ್ ಕ್ಲಿಯರ್ ಆಗಿಲ್ಲ, ಪಿಂಪಲ್ಸ್ ಇತ್ತು, ಆಮೇಲೆ ಡಲ್ ಆಗಿತ್ತು, ಡಾರ್ಕ್ ಆಗ್ತಾ ಇತ್ತು ಅಂತಂದ್ರ ಹೆಣ್ಮಗು ಆಗುತ್ತಂತ ಹೇಳ್ತಾರ. ಹೆಣ್ಮಗು ಇದ್ರೆ ತಾಯಿದು ಎಲ್ಲಾ ಸೌಂದರ್ಯ ಹೆಣ್ಮಗುನೇ ತಗೊಂಡಿರ್ತದ. ಹಾಗಾಗಿ ತಾಯಿ ಮುಖದ ಮೇಲೆ ಆ ಕಳೆ ಅನ್ನೋದು ಎದ್ದು ಬರಂಗಿಲ್ಲ ಅಂತ ಹೇಳ್ತಾರ. ನೆಕ್ಸ್ಟ್ ನಮ್ ಬಂಪ್ ಶೇಪ್ ಮೇಲೂ ಗೆಸ್ ಮಾಡಬಹುದು. ಅಂದ್ರೆ ಈಗ ಹೊಟ್ಟೆ ಬಂದಿರ್ತದಲ್ಲ, ಹೊಟ್ಟೆ ಬಹಳ ರೌಂಡ್ ಆಗಿ ಬಂದಿತ್ತಂದ್ರ 5 ತಿಂಗಳ ಆದ್ಮೇಲೆನೆ ಗೊತ್ತಾಗ್ತದ. 7-8 ತಿಂಗಳು ನಡೀತಿರ್ತದಲ್ಲ ಅವಾಗ ಏನ್ ನಮ್ಮ ಹೊಟ್ಟೆ ಫುಲ್ ರೌಂಡ್ ಆಗಿ ಬಂದಿತ್ತು ಅಂತಂದ್ರ ಹೆಣ್ಮಗು ಆಗ್ತದಂತ ಹೇಳ್ತಾರ. ಅಕಸ್ಮಾತ್ ಹೊಟ್ಟೆ ಸ್ವಲ್ಪ ಬಾಗ್ದಂಗ ಅಂದ್ರೆ ಸ್ವಲ್ಪ ಓವಲ್ ಶೇಪ್ ಅಲ್ಲಿ ಬಂದಿತ್ತಂದ್ರ ಗಂಡ್ ಮಗು ಆಗುತ್ತಂತ ಹೇಳ್ತಾರ. ನೆಕ್ಸ್ಟ್ ಈ ಬಂಪ್ ಶೇಪ್ ಆಧಾರದ ಮೇಲೆ ಬಂದಾಯ್ತು. ಇನ್ನೊಂದು ಬಂಪ್ ಅಕಸ್ಮಾತ್ ಅಂದ್ರೆ ಈಗ ಹೊಟ್ಟೆ ಏನಿರ್ತದಲ್ಲ, ನೀವು ತುಂಬಾನೇ ಲೋ ಕ್ಯಾರಿ ಮಾಡಕತ್ತಿದ್ರಿ ಅಂದ್ರೆ ಸ್ವಲ್ಪ ಕೆಳಗಿತ್ತು ಹೊಟ್ಟೆ ಅಂತಂದ್ರ ಗಂಡ್ ಮಗು ಆಗುತ್ತಂತ ಹೇಳ್ತಾರ. ಅಕಸ್ಮಾತ್ ಕ್ಯಾರಿಂಗ್ ಹೈ ಅಂದ್ರೆ ಈಗ ಹೊಟ್ಟೆ ಸ್ವಲ್ಪ ಮೇಲ್ಗಡೆ ಕ್ಯಾರಿ ಮಾಡ್ತಾ ಇದ್ದಿದ್ರಿ ಅಂತಂದ್ರ ಕೆಳಗಿರಲ್ಲ, ಸ್ವಲ್ಪ ಮೇಲ್ಗಡೆನೆ ಇದ್ದಿರ್ತದ. ಸೊ ಆ ತರ ಕ್ಯಾರಿ ಮಾಡಕತ್ತಿದ್ರಿ ಅಂದ್ರ ಹೆಣ್ಮಗು ಆಗುತ್ತಂತ ಹೇಳ್ತಾರ. ನೆಕ್ಸ್ಟ್ ನಮ್ಮ ಕಾಂಪ್ಲೆಕ್ಷನ್ ಮೇಲೂ ಗೆಸ್ ಮಾಡ್ತಾರ. ಈಗ ಬಹಳನೇ ರೇಡಿಯಂಟ್ ಆಗಿ ಗ್ಲೋಯಿಂಗ್ ಆಗಿ ಕಾಣ್ಲಕತ್ತಿತ್ತು ನಮ್ ಸ್ಕಿನ್, ನಮ್ ಕಾಂಪ್ಲೆಕ್ಷನ್ ಫೇರ್ ಆಗಿತ್ತು ಅಂತಂದ್ರ
ಗಂಡು ಮಗು ಆಗುತ್ತೆ ಅಂತ ಹೇಳ್ತಾರೆ. ಸಾರಿ, ನಂಗೂ ಕನ್ಫ್ಯೂಸ್ ಆಯ್ತು. ಓಕೆ, ಬಹಳನೇ ಫೇರ್ ಕಳೆ ಅನ್ಸ್ಲಕತ್ತಿದ್ವಿ ಅಂದ್ರೆ ಗಂಡು ಮಗು ಇರ್ತದಂತ. ಅಷ್ಟು ಕಳೆ ಇರಲಿಲ್ಲ, ಆಮೇಲೆ ಡಾರ್ಕ್ ಆಗಿತ್ತು ನಮ್ಮ ಸ್ಕಿನ್ನು ಅಂತಂದ್ರೆ ಕಾಂಪ್ಲೆಕ್ಷನ್ ಅಲ್ಲಿ ಚೇಂಜ್ ಆಗಿರ್ತದ, ಸ್ವಲ್ಪ ಡಾರ್ಕ್ ಅಂಡ್ ಡಲ್ ಆಗ್ಬಿಟ್ಟಿರ್ತದ. ಸೊ ಹಂಗಾಗಿತ್ತು ಅಂದ್ರೆ ಹೆಣ್ಮಗು ಆಗ್ತದಂತ ಹೇಳ್ತಾರೆ. ನಾ ಅವಾಗ್ಲೇ ಹೇಳದಲ್ಲ, ಹೆಣ್ಮಗು ಇದ್ರೆ ತಾಯಿದು ಸೌಂದರ್ಯನೇ ಹೆಣ್ಮಗು ತಗೊಂಡಿರ್ತದಂತ, ಹಾಗಾಗಿ ತಾಯಿದು ಸ್ಕಿನ್ ಕೂಡ ಡಲ್ ಆಗ್ತದಂತ ಹೇಳ್ತಾರ. ಇದೆಲ್ಲ ನಂಬಿಕೆಗಳು. ಓಕೆ, ನೆಕ್ಸ್ಟ್ ಮಾರ್ನಿಂಗ್ ಸಿಕ್ನೆಸ್, ನಾಜಿಯಾ, ವಾಮಿಟಿಂಗ್ ಇದೇನು ಇರ್ತದಲ್ಲ, ಅಂದ್ರೆ ವಾಮಿಟಿಂಗ್ ಸೆನ್ಸೇಷನ್ ಆಗೋದು, ಬಹಳನೇ ಸುಸ್ತು ಆಯಾಸ ಆಗೋದು, ಈ ತರ ಎಲ್ಲ ಸ್ವಲ್ಪ ಜಾಸ್ತಿ ಮಟ್ಟದಾಗಿತ್ತು ಅಂತಂದ್ರೆ ಹೆಣ್ಮಗು ಆಗ್ತದಂತ ಹೇಳ್ತಾರ. ಅಕಸ್ಮಾತ್ ಮಾರ್ನಿಂಗ್ ಸಿಕ್ನೆಸ್, ವಾಮಿಟಿಂಗ್ ಇದೆಲ್ಲ ಸ್ವಲ್ಪ ಮಾಡರೇಟ್ ಆಗಿತ್ತು, ಕಡಿಮೆ ಇತ್ತು ಅಥವಾ ಇದ್ದೇ ಇಲ್ಲ ಅಂತಂದ್ರ ಗಂಡು ಮಗು ಆಗ್ತದಂತ ಹೇಳ್ತಾರ. ನೆಕ್ಸ್ಟ್ ಮೋಸ್ಟ್ ಕಾಮನ್ ಒಂದು ನಂಬಿಕೆ ಏನಂತಂದ್ರ, ಇದು ಬಹಳ ಜನ ಗೆಸ್ ಮಾಡ್ತಾರೆ ಈ ತರ, ಏನಂದ್ರ ಕ್ರೇವಿಂಗ್ಸ್. ನಾವು ಪ್ರೆಗ್ನೆಂಟ್ ಇದ್ದಾಗ ಬಹಳ ನಮಗ ಸ್ಪೈಸಿ ಅಂದ್ರೆ ಖಾರ ತಿನ್ಬೇಕನ್ಸ್ಲಾಗತ್ತಿತ್ತು ಅಂತಂದ್ರ ಅವಾಗ ಗಂಡು ಮಗು ಆಗ್ತದಂತ ಹೇಳ್ತಾರ. ಬಹಳ ಸ್ವೀಟ್ ತಿನ್ಬೇಕು ಅನ್ಸ್ಲಕತ್ತಿತ್ತು, ಸ್ವೀಟ್ಸೇ ಜಾಸ್ತಿ ತಿನ್ನತ್ತಿದ್ವಿ, ಅಥವಾ ಸ್ವೀಟ್ ತಿನ್ಬೇಕು, ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಇತ್ತು ಅಂತಂದ್ರೆ ಹೆಣ್ಮಗು ಆಗ್ತದಂತ ಹೇಳ್ತಾರ. ನೆಕ್ಸ್ಟ್ ಏನಂದ್ರ ನಮ್ ಬೆಲ್ಲಿ ಲೈನ್, ಅಂದ್ರ ಈಗ ಹೊಟ್ಟೆ ಬಂದಿರ್ತದಲ್ಲ, ಹೊಟ್ಟೆ ಬಂದಾಗ ಬೆಲ್ಲಿ ಮೇಲೆ ಒಂದು ಲೈನ್ ಫಾರ್ಮ್ ಆಗಿರ್ತದ, ಡಾರ್ಕ್ ಲೈನ್. ಸೊ ಆ ಲೈನ್ ಸ್ಟ್ರೇಟ್ ಆಗಿತ್ತು ಅಂತಂದ್ರೆ ಗಂಡು ಮಗು ಆಗ್ತದಂತ ಹೇಳ್ತಾರ. ಆ ಲೈನ್ ಜಿಗ್ಜಾಗ್ ಇತ್ತು, ಸ್ವಲ್ಪ ಆ ಕಡೆ ಈ ಕಡೆ ಆ ತರ ಇತ್ತು ಅಂತಂದ್ರೆ ಹೆಣ್ಮಗು ಆಗ್ತದಂತ ಹೇಳ್ತಾರ. ನೆಕ್ಸ್ಟ್ ನಮ್ಮ ಸ್ಲೀಪಿಂಗ್ ಪೊಸಿಷನ್ ಮೇಲೂ ಗೆಸ್ ಮಾಡಬಹುದು. ಅಂದ್ರೆ ನಾವು ಜಾಸ್ತಿ ಲೆಫ್ಟ್ ಸೈಡ್ ಟರ್ನ್ ಆಗ್ಬಿಟ್ಟೆ ಮಲ್ಕೊಳಾಗತ್ತಿದ್ವಿ, ಅಥವಾ ಲೆಫ್ಟ್ ಕಡೆನೆ ಟರ್ನ್ ಆಗ್ಬಿಟ್ಟು ಮಲ್ಗ್ಬೇಕು ಅನ್ಸಕತ್ತಿತ್ತು ಅಂತಂದ್ರೆ ಗಂಡು ಮಗು ಆಗ್ತದಂತ ಹೇಳ್ತಾರ. ಅಕಸ್ಮಾತ್ ಜಾಸ್ತಿ ರೈಟ್ ಸೈಡ್ ಟರ್ನ್ ಆಗ್ಬಿಟ್ಟು ಮಲ್ಕೊಳತ್ತಿದ್ವಿ, ರೈಟ್ ಸೈಡೇ ಬಹಳ ಕಂಫರ್ಟೇಬಲ್ ಫೀಲ್ ಆಗ್ಲತ್ತಿತ್ತು ನಮಗಂತ ಹೇಳತ್ರ ಹೆಣ್ಮಗು ಆಗ್ತದಂತ ಹೇಳ್ತಾರ. ಸೊ ಇದು ನಮ್ಮ ಸ್ಲೀಪಿಂಗ್ ಪೊಸಿಷನ್ ಮೇಲೂ ನಾವು ಪ್ರೆಡಿಕ್ಟ್ ಮಾಡಬಹುದು. ಈ ಸ್ಲೀಪಿಂಗ್ ಪೊಸಿಷನ್ ಹೆಂಗಿರ್ಬೇಕು ಪ್ರೆಗ್ನೆನ್ಸಿಯಲ್ಲಿ ಅನ್ನೋದಕ್ಕೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಕಂಫರ್ಟೇಬಲ್ ಆಗಿ ನಿದ್ದೆ ಮಾಡಕ್ಕ ಯಾವ ತರ ಹ್ಯಾಕ್ ನ ಫಾಲೋ ಮಾಡ್ಬೇಕಂತಾನು ಆ ವಿಡಿಯೋದಾಗ ಹೇಳಿದ್ನಿ. ಆ ವಿಡಿಯೋದ ಲಿಂಕ್ ಮ್ಯಾಲ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಮ್ಯಾಲ ಲಿಂಕ್ ನಾಗೂ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊರಿ. ನೆಕ್ಸ್ಟ್ ಕೂದಲು ಬಹಳ ಥಿಕ್ ಆಗಿದ್ವು, ಚೆನ್ನಾಗಿ ದಟ್ಟಾಗಿ ಬಂದಿದ್ವು ಅಂತಂದ್ರ ಗಂಡು ಮಗು ಆಗ್ತದಂತ ಹೇಳ್ತಾರ. ಕೂದಲು ವಾಲ್ಯೂಮ್ ಅಲ್ಲೇ ಅಷ್ಟೊಂದೇನ್ ಚೇಂಜಸ್ ಇಲ್ಲ, ಅಥವಾ ಹೆಂಗಿದ್ದು ಹಂಗೆ ಅವ ಕೂದಲು ಅಂತಂದ್ರ, ಅಥವಾ ಉದುರ್ಲಕತ್ತಿದ್ವು ಕೂದಲು ಅಂತಂದ್ರೆ ಹೆಣ್ಮಗು ಆಗ್ತದಂತ ಹೇಳ್ತಾರ. ಕೊನೆಯದಾಗಿ ನಮಗ ಡೆಲಿವರಿ ಡೇಟ್ ಏನ್ ಕೊಟ್ಟಿರ್ತಾರಲ್ಲ ಡಾಕ್ಟರ್, ಸೊ ಆ ಡ್ಯೂ ಡೇಟ್ ಗಿಂತ ಮುಂಚೆನೆ ನಮ್ ಡೆಲಿವರಿ ಆಗತ್ತಿತ್ತು ಅಂದ್ರ ಗಂಡು ಮಗು ಆಗ್ತದಂತ ಹೇಳ್ತಾರ. ಡ್ಯೂ ಡೇಟ್ ಮೀರಿ ಹೋಗಿತ್ತು ಅಂತಂದ್ರ ಹೆಣ್ಮಗು ಆಗ್ತದಂತ ಹೇಳ್ತಾರ. ಬಿಕಾಸ್ ಹೆಣ್ಮಕ್ಳು ಡ್ಯೂ ಡೇಟ್ ಆದ್ಮೇಲೆ ಹುಟ್ಟತಾರಂತ ಹೇಳ್ತಾರ. ಸೊ ಇದು ಕೂಡ ಒಂದ್ ಗೆಸ್. ಐ ಥಿಂಕ್ ಆಲ್ಮೋಸ್ಟ್ ಯಾವ್ಯಾವ ಇದ್ವು, ಯಾವ್ದಾವ್ದು ಬೇಸಿಸ್ ಮೇಲೆ ಈ ತರ ಗೆಸ್ ಮಾಡ್ತಾರಂತ ಇದ್ವು ಎಲ್ಲಾನು ಹೇಳಿದೀನಿ ಅನ್ಕೊಂಡಿದೀನಿ. ನಿಮ್ಗೆ ಏನಾದ್ರು ಇಂಥವ್ ಗೊತ್ತಿದ್ವು ಅಂತಂದ್ರೆ ಕಮೆಂಟ್ ಸೆಕ್ಷನ್ ನಾಗ ಹೇಳ್ರಿ. ಮತ್ತೆ ಇನ್ನೊಂದ್ ಏನಂದ್ರ, ನಂದು ಟ್ವಿನ್ ಪ್ರೆಗ್ನೆನ್ಸಿ ಆಗಿತ್ತು. ಸೊ ಟ್ವಿನ್ಸ್ ಇರೋ ಕಾರಣ ನನಗೆ ಈ ತರ ಎಲ್ಲ ಗೆಸ್ ಮಾಡಕ್ಕೆ ಆಗ್ತಿದ್ದಿಲ್ಲ. ನನಗೂ ಎಲ್ಲಾ ಫೀಲ್ ಆಗ್ತಿದ್ವು, ನಾ ಏನೇನ್ ಹೇಳಿನಿ ಎಲ್ಲಾನು ಅನ್ನಿಸ್ತಿದ್ವು. ಸೊ ನನಗೆ ಯಾವ್ಯಾವ ತರ ಫೀಲ್ ಆಗ್ತಿದ್ವು, ಯಾವ್ಯಾವ ರಿಸಂಬಲ್ ಆಗ್ತಿದ್ವು, ನನಗೂ ಯಾವ್ಯಾವ ಲಕ್ಷಣಗಳು ರಿಸಂಬಲ್ ಆಗ್ತಿದ್ವು ಅನ್ನೋದನ್ನ ಒಂದು ಸೆಪರೇಟ್ ವಿಡಿಯೋ ಮಾಡ್ತೀನಿ. ಅಕಸ್ಮಾತ್ ನಿಮಗ್ ಬೇಕಂದ್ರೆ ಕಮೆಂಟ್ ಸೆಕ್ಷನ್ ನಾಗ ತಿಳಿಸ್ರಿ ನನಗ, ನಿಮ್ಗ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಯಾವ ತರ ನನಗ್ ಲಕ್ಷಣಗಳು ಫೀಲ್ ಆಗಿದ್ವು ಅನ್ನೋದನ್ನ ವಿಡಿಯೋ ಮಾಡ್ಬೇಕಂತಂದ್ರ. ಸೊ ಲಾಸ್ಟ್ ಅಲ್ಲಿ ನಾನು ಏನ್ ಹೇಳ್ತೀನಿ ಅಂದ್ರೆ, ನಮಗ್ ಹುಟ್ಟೋ ಮಗು ಗಂಡ್ ಮಗು ಆಗಿರ್ಲಿ ಹೆಣ್ಮಗು ಆಗಿರ್ಲಿ, ಈ ಪ್ರೆಗ್ನೆನ್ಸಿ ಜರ್ನಿನ ಚಲೋ ಎಂಜಾಯ್ ಮಾಡ್ರಿ, ಜಾಸ್ತಿ ಸ್ಟ್ರೆಸ್ ಮಾಡ್ಕೋಬೇಡ್ರಿ ಯಾವ ಮಗು ಹುಟ್ಟುತ್ತಂತ. ಅದ್ರ ಬದಲು ನಮಗ ಒಂದು ಆರೋಗ್ಯಕರವಾದ ಮಗು ಹುಟ್ಲಿ ಅಂತ ಬೇಡ್ಕೋಬೇಕು ಅಷ್ಟೇ. ಸೊ ನಾನು ಕೂಡ ನಿಮ್ಗೆಲ್ಲಾ ಪ್ರೆಗ್ನೆಂಟ್ ಲೇಡೀಸ್ಗೆ, ಯಾರು ಪ್ರೆಗ್ನೆಂಟ್ ಇದ್ರಿ ಅವ್ರಿಗೆ ನಿಮ್ಗೆಲ್ಲರಿಗೂ ಒಂದು ಆರೋಗ್ಯಕರವಾದ ಮಗು ಹುಟ್ಲಿ ಅಂತ ವಿಶ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದ್ರೂ ಈ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಹೆಂಗ ಅನ್ನಿಸ್ತು ಅಂತ. ಹಾಗೆ ನಮ್ಮ ಚಾನಲ್ ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.